ನಮಸ್ಕಾರ. ನಾನು ಸಿ ಪಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 524. ಇವತ್ತಿನ ಕತೆ ಮೂರ್ಖ ರಾಜ. ಮೂರ್ಖರು ದಾಡ್ರು, ಹುಚ್ಚುಚ್ಚಾಗಿ ಆಡೋರು. ರಾಜ ಜನರನ್ನು ಆಳೋಂಥವ್ನು. ಅವನು ಮೂರ್ಖ ಆಗಿಬಿಟ್ರೆ ಎಷ್ಟು ಅಪಾಯ ಆಗತ್ತಲ್ವಾ? ಅದಕ್ಕೆ ಈ ಕತೆ ನೋಡಿ ಮಕ್ಕಳೇ. ಯಾರ್ಯಾರು ಇನ್ನೂ ನಮ್ಮ ನೀತಿಕತೆಗಳು, ಈ CBR ನೀತಿಕತೆಗಳು ಈ ಚಾನಲ್ಲಿಗೆ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಹಾಕಿ. ಅದಕ್ಕೆ ವಿಧಾನ ಇಷ್ಟೇ. ನಿಮ್ಮ ಮೊಬೈಲ್ ಇಟ್ಕೊಂಡು ಗೂಗಲ್ಲಿಗೆ ಹೋಗಿ CBR ನೀತಿಕತೆಗಳು ಯೂಟ್ಯೂಬ್ ಅಂತ ಹೊಡೆದ್ರೆ ಅದು ಓಪನ್ ಆಗುತ್ತೆ. ಅಲ್ಲಿ CBR ನೀತಿಕತೆಗಳು ಓಪನ್ ಆದಾಗ ಮೇಲ್ಗಡೆಗೆ ಸಬ್ಸ್ಕ್ರೈಬ್ ಅಂತಿದೆ. ಆ ಬಟನ್ ಒತ್ತಿದ್ರೆ ನೀವು ಸಬ್ಸ್ಕ್ರೈಬರ್ ಆಗಿಬಿಡ್ತೀರಾ. ಆಗ ನಿಮಗೆಲ್ಲ ಕತೆಗಳು ಸಹಿತ ಬರ್ತಾ ಹೋಗುತ್ತೆ. ಈಗ ಕತೆಗೆ ಬರೋಣ. ಯಾವುದು? ಮೂರ್ಖ ರಾಜ. ಒಂದು ಊರಿನಲ್ಲಿ ಜನ ಎಲ್ಲ ತಂಪಾಡಿ ತಾವಿದ್ದಾರೆ. ಒಂದ್ಸಲ ಏನಾಗ್ಬಿಡ್ತು, ರಾತ್ರಿ ಇಡೀ ಜೋರು ಬಿರುಗಾಳಿ ಮಳೆ ಬಂದುಬಿಡ್ತು. ಬಹಳಷ್ಟು ಹಾನಿ ಮಾಡಿಬಿಡ್ತು. ಮರಗಳೆಲ್ಲ ಬಿದ್ದವು, ಮನೆಗಳು ಗೋಡೆ ಕುಸಿದು ಬಿದ್ದಿದ್ದಾವೆ, ಅಲ್ಲೆಲ್ಲ ನೀರು ನಿಂತು ಬಿಡ್ತು. ಹೀಗಿದ್ದಾಗ ಊರಿನಲ್ಲಿ ಏನಾಗಿದೆ, ಈ ಸೋಮಪ್ಪ ಅಂಥೇಳಿ ಒಬ್ಬ ವ್ಯಾಪಾರಿ, ತುಂಬ ಶ್ರೀಮಂತ ಅಲ್ಲ, ತಕ್ಕ ಮಟ್ಟಿಗೆ ಇದ್ದವು. ಅವನಿಗೇನಾಗ್ಬಿಡ್ತು, ಗಾಳಿಗೆ ಮನೆ ಸೂರು ಒಂದು ಭಾಗ ಹಾರು ಹೋಗಿ ಮಳೆ ನೀರು ಬಿದ್ದಿದ್ದರಿಂದ ಮಣ್ಣಿನ ಗೋಡೆ ಕಟ್ಟಿದ್ದು ಕುಸಿದು ಬಿದ್ದು ಬಿಡ್ತು. ಅವನು ಬೆಳಗ್ಗೆ ನೋಡ್ದ, ಅಯ್ಯೋ ಏನು ಮಾಡ್ಬೇಕಪ್ಪ, ಮೊದಲು ರಾತ್ರಿ ಆಗೋದ್ರೊಳಗೆ ಗೋಡೆ ಕಟ್ಟಿಬಿಡ್ಬೇಕು, ಮತ್ತು ಮಳೆಗಳೇ ಬಂದರೆ ತೊಂದರೆ ಆಗತ್ತೆ ಅಂಥೇಳಿ ಹೋದ. ಅವನು ಮೇಸ್ತ್ರಿನ ಹಿಡ್ದ. ಅವನು ಜೊತೆಗೆ ಕೆಲಸಗಾರನು ಕರ್ಕೊಂಡು ಬಂದು, ನೋಡಪ್ಪ, ರಾತ್ರಿ ಆಗೋದ್ರಲ್ಲಿ ನೀನು ಗೋಡೆ ಕಟ್ಟಿ ಬಿಟ್ಟು ಹೋಗಿರೋ ಹೆಂಚುಗಳನ್ನೆಲ್ಲ ಹಾಕಿ ಸುಣ್ಣ ಹೊಡೆದು ನೀನು ಬಂದೋಬಸ್ತ್ ಮಾಡಿಬಿಡ್ಬೇಕು ಅಂದಾಗ, ಪಾಪ ಅವನು ಸಹಿತ ಇಬ್ಬರು ಕರ್ಕೊಂಡು ಬಂದ. ಸರ ಮಣ್ಣು ತರುತ್ತ ಅದನ್ನೆಲ್ಲ ಗೋಡೆ ಕಟ್ಟಿದ, ಸುಣ್ಣ ಹೊಡೆದ, ಮೇಲ್ಗಡೆಗೆ ದಬ್ಬೆ ಹಾಕಿ ಹೆಂಚೆಲ್ಲ ಹಾಕಿ ಬಂದೋಬಸ್ತ್ ಮಾಡಿಬಿಟ್ಟ. ಅವನು ಸಂಬಳ ತಗೊಂಡು ಅವನು ಹೋದ. ಇದೇನಾಗಿಬಿಡ್ತು, ಅವತ್ತು ಒಬ್ಬ ಕಳ್ಳ ಕನ್ನ ಹಾಕ್ಕೊಂಡು ಕಳ್ತನ ಮಾಡೋದು ಇವನು ಕಸುಬು. ರಾಮಪ್ಪ ನಮ್ಮ ಸೋಮಪ್ಪನ ಮನೆಗೆ ಬಂದ. ಇದು ಹೊಸ ಗೋಡೆ ಅಂತ ಗೊತ್ತಿಲ್ಲ, ಏನಿಲ್ಲ. ಅಲ್ಲಿ ಕನ್ನ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟು ಕನ್ನ ಹಾಕ್ದ ಕನ್ನ ಪೂರ್ತಿ ಆಯಿತು. ಒಳಗಡೆ ಹೋಗಿ ಕಳ್ತನ ಮಾಡ್ಕೊಂಬರೋಣ ಅಂತ ಹೋಗಕ್ಕೆ ಹೋದರೆ, ಹಸಿ ಗೋಡೆ ಮಣ್ಣಿಂದದು ಧಾಪಕ್ಕಂತ ಕುಸ್ಕೊಂಬಿದ್ದುಬಿಟ್ಟು. ಅಲ್ಲೇ ನಮ್ಮ ಕಳ್ಳ ಗೊಟಕ್ಕಂತ ಸತ್ಯ ಹೋಗಿಬಿಟ್ಟ. ಬೆಳಗಾಯಿತು. ಸೋಮಪ್ಪ ಎದ್ದು ಬಂದು ನೋಡ್ತಾನೆ, ಗೋಡೆನೇ ಕುಸಿದು ಬಿಟ್ಟಿದೆ. ಇದೇನಿದು ಹಿಂಗೆ ನೋಡಿ ಯಾವನೋ ಬಿದ್ದಿದ್ದಾನೆ. ಎಲ್ಲ ಜನ ಸೇರಿದ್ರು. ಓಹೋ, ಇವನು ಕಳ್ಳ 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 ಸತ್ತಿದ್ದು ಒಳ್ಳೇದಾಯ್ತು, ಅಯ್ಯೋ ನಿನ್ನ ಗೋಡೆ ಬೇರೆ ಬಿದ್ದು ಹೋತು ಅಂತ ಎಲ್ಲ ಅಯ್ಯೋ ಪಾಪ ಅಂತಿದ್ದ. ಅಲ್ಲೇನಾಗ್ಬಿಟ್ಟಿದೆ, ಈ ಕಳ್ಳನಿಗೆ ನೆಂಟ ಒಬ್ಬ ಇದ್ದ. ಅವನಿಗೆ ಈ ಸೋಮಪ್ಪನ ಕಂಡ್ರೆ ಆಗ್ತಿರ್ಲಿಲ್ಲ. ಓಹೋ, ಒಳ್ಳೆ ಸಮಯ ಮಾಡ್ತೀನಿ ತಡಿ ಅಂತ ಏನು ಮಾಡ್ತಾ ಸೀದಾ ಓಡೋದ. ಆ ಊರಿನ ರಾಜನ ಹತ್ರ ಹೋದ. ಮಹಾಪ್ರಭುಗಳೇ ಅನ್ಯಾಯ, ಘೋರ ಅನ್ಯಾಯ. ನಿಮ್ಮಂಥ ನ್ಯಾಯವಂತರು, ಧರ್ಮ ಪಕ್ಷಪಾತಿಗಳು ಇದ್ದಾಗ ಘೋರ ಅನ್ಯಾಯ ಆಗಿಬಿಟ್ಟಿದೆ, ಒಬ್ಬನ ಸಾವಾಗಿದೆ, ನೀವು ವಿಚಾರಣೆ ಮಾಡಿ ಅಪರಾಧಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ರಾಜನಲ್ಲಿ ಗೋಳಾಡ. ನಾಟಕ ಜಾಸ್ತಿ ಮಾಡ. ರಾಜನಿಗೆ ಹೊಗಳಿಕೆ ಕೇಳಿ ಸಂತೋಷ ಆಗಿಬಿಡ್ತು. ಆಯಿತು, ಏನಾಗಿದೆ ಹೇಳು ಅಂದಾಗ, ನೋಡಿ ಸ್ವಾಮಿ, ಹೀಗೆ ನಮ್ಮ ಬಂಧು ಅವನು ಅಲ್ಲಿಗೆ ಹೋಗಿದ್ದ ಗೋಡೆ ಹತ್ರ. ಅಲ್ಲಿ ಯಾಕೆ ನಿಂತಿದ್ದೋ ಗೊತ್ತಿಲ್ಲ, ಗೋಡೆ ಕುಸ್ಕೊಂಡು ಬಿದ್ದು ಬಿಟ್ಟಿದೆ, ಸತ್ತು ಹೋಗ್ಬಿಟ್ಟಿಯಾನೆ. ಅದಕ್ಕಾಗಿ ನೀವೇನು ಮಾಡಬೇಕು, ನನ್ನ ಸ್ನೇಹಿತ ಸತ್ತೋಗಿರೋದ್ರಿಂದ ಅವನು ಸಾವಿಗೆ ಕಾರಣ ಯಾರು, ವ್ಯಾಪಾರಿ ಸೋಮಪ್ಪ, ಅವನಿಗೆ ಗಲ್ಲಿಗೇರಿಸ್ಬೇಕು, ಏನು ಸಾವಿಗೆ ಸಾವು, ಈ ಶಿಕ್ಷೆ ಕೊಡಿ. ರಾಜನಿಗೂ ಇವನು ಹೇಳಿ ಸರಿ ಅನ್ನಿಸ್ತು. ಯಾರಲ್ಲಿ ಕರ್ಕಮನ್ನಿಯ ಸೋಮಪ್ಪನ ಅಂತ ವಿಚಾರಣೆ ಆಯಿತು. ಸೋಮಪ್ಪ, ನೋಡು, ನೀನು ಆ ಗೋಡೆ ಸರಿಯಾಗಿ ಕಟ್ಟಿಸಿಲ್ಲ, ಹಂಗಾಗಿ ಏನಾಗಿದೆ, ಅವನು ಸತ್ತು ಹೋಗಿದ್ದಾನೆ. ಗೋಡೆ ಹತ್ರ ಬಂದು ನಿಂತು, ಸ್ವಾಮಿ, ಗೋಡೆ ಹತ್ರ ಬಂದು ನಿಂತಿಲ್ಲ, ಅವನು ಕಳ್ಳ ಕನ್ನ ಹಾಕಿದ್ದ, ಅದಕ್ಕೆ ಸತ್ತ ಅಂತ. ನೋಡು, ಅದೆಲ್ಲ ಗೊತ್ತಿಲ್ಲ, ಅವನು ಸತ್ತಿದ್ದಾನೆ. ಕಳ್ಳನೋ ಸುಳ್ಳನೋ ಯಾರೇ ಹೇಳ್ತಾರೆ, ಅವೆಲ್ಲ ಆಗಲ್ಲ. ನಾನು ತೀರ್ಪು ಕೊಡ್ತಾ ಇದ್ದೇನೆ. ನೋಡು, ಅವನ ಸಾವಿಗೆ ನೀನು ಕಾರಣ, ಗೋಡೆ ಕುಸ್ಬಿದ್ದಿರೋದು ನಿಮ್ಮ ಮನೆಯದು, ಹಾಗಾಗಿ ನಿನಗೆ ಗಲ್ಲಿಗೆ ಇರ್ತೀನಿ, ಯಾರಲ್ಲಿ ತಗೊಂಡೋಗಿ ನೀನು ನೇಣಿಗೆ ಹಾಕಿ ಅಂತ ಬಿಟ್ಟ ರಾಜ. ಇವನಿಗೆ ನೇಣು ಹಾಕಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ ಇವನು ಹೊಡಿತು. ಓಹೋ, ನಾ ಇಲ್ಲಿ ವಾಸ ಮಾಡಬಾರ್ದು, ರಾಜಂಗೇನಾದ್ರು ಪೂಸಿ ಹೊಡೆದು ನನ್ನ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ. ಪ್ರಭುಗಳೇ, ಸ್ವಲ್ಪ ಕ್ಷಮಿಸಿ, ನಿಲ್ಲಿಸಿ. ನೋಡಿ, ನೀವು ಬಹಳ ಚೆನ್ನಾಗಿ ನ್ಯಾಯ ತೀರ್ಮಾನ ಮಾಡ್ತೀರಾ, ನನಗೆ ಅದರ ಬಗ್ಗೆ ಗೌರವ ಇದೆ. ನೋಡಿ, ನೀವು ಹೇಳಿದ ನಿಜ, ಗೋಡೆ ಕಟ್ಟಿದ್ದು ನಾನಲ್ಲ. ನೋಡಿ ಪ್ರಭುಗಳೇ, ನಾನು ಆ ಮೇಸ್ತ್ರಿನ ಕರ್ಕೊಂಡು ಬಂದಿದ್ದೆ.
ಅವನಿಗೆ ಹೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ, ಅವನು ಸರಿಯಾಗಿ ಕಟ್ಟಿದ್ದಿದ್ರೆ ಗೋಡೆ ಬೆಳ್ತಿರ್ಲಿಲ್ಲ, ಅವ್ನು ಸಾಯ್ತಿರ್ಲಿಲ್ಲ. ಈ ಕಾರಣ ಹೇಳಿ ಆ ಮೇಸ್ತ್ರಿ. ಹಾಗಾಗಿ ದಯವಿಟ್ಟು ಮೇಸ್ತ್ರಿಗೆ ನೇಣಿಗೆ ಹಾಕಿ ಸ್ವಾಮಿ ಅಂದ್ಕೂಡಲೇ ರಾಜನಿಗೆ ಹಾ ನೀನು ಹೇಳಿ ಸರಿ ಇದೆ ಅಂತೇಳಿ ನೀ ಈ ಕಡೆ ನಿಂತ್ಕೊ ಅಂತ. ಸೇವಕರು ವಾದ ಮೇಸ್ತ್ರಿ ಹೇಳ್ಕೊಂಡು ಬಂದು, ಕಳ್ಳ ಮೇಸ್ತ್ರಿ ಸರಿಯಾಗಿ ಗೋಡೆ ಕಟ್ಟಿಲ್ಲ, ಗೋಡೆ ಕುಸ್ತು ಬಿದ್ದಿದೆ ನೋಡು, ಅವನು ಸತ್ತು ಹೋಗಿದ್ದಾನೆ, ಹಾಗಾಗಿ ನಿನಗೆ ನೇಣಿಗೆ ಹಾಕ್ತೀವಿ ಅಂದ್ಬಿಟ್ರು. ಮೇಸ್ತ್ರಿಗೆ ಕೈಕಾಲು ಗಡಗಡ ನಡುಬಿಡ್ತು. ಮಹಾಪ್ರಭುಗಳೇ, ನಾನು ಬಡವ, ನನ್ನ ಕೆಲಸನೇ ಇದು, ನನಗೆ ನೇಣು ಹಾಕಬೇಡಿ ಅಂತ ಅವನಿಗೊಂದು ಯೋಚನೆ ಹೊಡೆಯಿತು. ಪ್ರಭುಗಳೇ, ಕರೆಕ್ಟ್, ಸರಿ, ನೀವು ಹೇಳೋ ಸರಿ. ಯಾರು ಆ ಸತ್ತೋದ್ನಲ್ಲ ಅವನ ಸಾವಿಗೆ ನಿಜವಾದ ಕಾರಣರೋ ಅವ್ರಿಗೆ ಗಲ್ಲಿಗೆ ಹಾಕೋದು, ನೇಣಿಗೆ ಹಾಕೋದು ಸರಿ ಸ್ವಾಮಿ. ನೋಡಿ, ನಾನು ಗೋಡೆ ಕಟ್ಟಿದ್ದು ನಿಜ, ಆದರೆ ತಪ್ಪೆಲ್ಲಿದೆ? ಆ ಮಣ್ಣು ತಂದು ಕೊಟ್ಟನಲ್ಲ ಅವನು ಒಳ್ಳೆ ಮಣ್ಣು ತಂದು ಕೊಟ್ಟಿದ್ರೆ ಗೋಡೆ ಕುಸ್ತು ಬಿಡ್ತಿರಲಿಲ್ಲ, ಅವನು ಸಾಯ್ತಿರ್ಲಿಲ್ಲ. ಹಾಗಾಗಿ ನೀವು ಅವನಿಗೆ ನೇಣು ಹಾಕಬೇಕು, ನನಗಲ್ಲ. ನೀನು ಹೇಳೋದು ಸರಿ ಇದೆ, ಬಾ ಈ ಕಡೆ ನಿಂತ್ಕೋ. ಯಾರೋ ಇವನಿಗೆ ಮಣ್ಣು ತಿನ್ನಲ್ಲ, ಆ ಗಾಡಿ ಮನೆಗೆ ಕರ್ಕೊಂಬರ್ರಿ ಅಂತ ಹೋದ್ರು. ಸೇವಕರು ವಾದ್ಯ ಹಾಕೊಂಬಂದ್ರು. ಅವನು ಪಾಪ ದಿನ ಕಾಡಿಗೆ ಹೋಗಿ ಗಿಡದಲ್ಲಿ ಮಣ್ಣು ಗಿಣ್ಣೆಲ್ಲ ತಗೊಂಬಂದು ಇವ್ರಿಗೆ ಮಾರಾಟ ಮಾಡಿ ಜೀವನ ಮಾಡೋನು ಕೈಕಾಲು ಗಡಗಡ ನೋಡಿಬಿಡ್ತು. ನೀನು ಅವನು ಸಾವಿಗೆ ಕಾರಣ, ಹಾಗಾಗಿ ಒಳ್ಳೆ ಮಣ್ಣು ತಂದಿಲ್ಲ, ನಿನಗೆ ನೇಣು ಹಾಕ್ತೀವಿ ಅಂತ ರಾಜ ಹೇಳಿಬಿಟ್ಟ. ಅವನು ಯೋಚನೆ ಮಾಡಿದೆ, ಏನು ಮಾಡಲಿ ಮಾರಾಯ. ಪ್ರಭುಗಳೇ, ನಿಮ್ಮ ನ್ಯಾಯ ತೀರ್ಮಾನ ಸರಿ ಇದೆ. ಯಾರು ಅವನ ಸಾವಿಗೆ ನಿಜವಾದ ಕಾರಣರೋ ಅವನಿಗೆ ನೀವು ನೇಣಿಗೆ ಹಾಕ ಸರಿ. ಆದರೆ ಪ್ರಭುಗಳೇ, ನಾನು ಮಣ್ಣನ್ನು ತಂದುಕೊಟ್ಟೆ. ನೋಡಿ, ಮಣ್ಣು ಜಾಸ್ತಿ ನೆಂದು ಬಿಡ್ತಾರೆ, ಕಾರಣ ನಾನಲ್ಲ. ನಾನು ಕಾಡಿಗೆ ಹೋದ್ನ, ಮಣ್ಣು ನಗಿಬೇಕಾದ್ರೆ ಬಹಳ ಬಿಗಿ ಇತ್ತು, ಒಣಗಿತ್ತು. ಹಾಗಾಗಿ ನಾನೊಂದು ಮಡಿಕೆ ತಂದಿದ್ದೆ. ಆ ಮಡಿಕೆ ಬಾಯಿ ಸಣ್ಣದಿದ್ದರೆ ನೀರು ಕಮ್ಮಿ ಬೀಳೋದು ಪ್ರಭುಗಳೇ. ಆ ಕುಂಬಾರ ಇದನ್ನು ದನ ಕಾಯೋನು ದೊಡ್ಡ ಬಾಯಿ ಮಾಡಿಬಿಟ್ಟಿದ್ದ. ನಾನು ಬಗ್ಸಕ್ಕೆ ಹೋದಾಗ ನೀರೆಲ್ಲ ಜಾಸ್ತಿ ಬಿದ್ದುಬಿಡ್ತು, ಹಾಗಾಗಿ ಮಣ್ಣು ಜಾಸ್ತಿ ಮುದ್ದೆ ಆಗಿಬಿಡ್ತು. ಹಾಗಾಗಿ ಗೋಡೆ ಬಿದ್ದು ಅವನು ಸತ್ತಿದ್ದಾನೆ. ಅವನ ಸಾವಿಗೆ ಕಾರಣ ನಾನಲ್ಲ, ಕುಂಬಾರ ಅಂತ. ನೀನು ಹೇಳಿದ್ದು ಸರಿ ಇದೆ, ಯಾರಲ್ಲಿ ಕುಂಬಾರನ ಅಂತ ಹಾಕೊಂಬರ್ರಿ ಇದು. ಕುಂಬಾರ ಪಾಪ ಮಡಿಕೆ ಕುಡಿಕೆ ಮಾಡಿಕೊಂಡು ಬದುಕ್ತಾ ಇದ್ದವನಿಗೆ ಸೇವಕರು ವಾದ್ಯ ಎಳ್ಕೊಂಬಂದು ಕೂಡ ಕೈ ಕಾಲು ಗಡಗಡ ನಗಡ್ಬಿಡ್ತು. ಪ್ರಭು ಪ್ರಭು ಪ್ರಭು, ಏನಯ್ಯ ನೀನು ಯಾಕಯ್ಯ ಅಗಲ ಬಾಯಿಯ ಮಡಿಕೆ ಮಾಡಿ ಮಾರಾಟ ಮಾಡಿದ್ಯಾ? ನಿನ್ನಿಂದಾಗಿ ನೋಡಿ ಇಷ್ಟಲ್ಲಾಗಿ ಸಾವಿಗೆ ಕಾರಣ, ನಿನಗೆ ನೇಣು ಹಾಕ್ತೀವಿ ಅಂದ್ಬಿಟ್ಟು. ಇವನು ಯೋಚನೆ ಮಾಡ್ತಾರೆ, ಪ್ರಭುಗಳೇ, ನಿಮ್ಮ ನ್ಯಾಯ ತೀರ್ಮಾನ ಅದ್ಭುತ. ಆದರೆ ನನ್ನಿಂದ ಈ ಮಡಿಕೆ ಬಾಯಿ ಸಣ್ಣದಾಗೋ ಬದಲು ದೊಡ್ಡದಾಕಾಯ್ತು, ಅದು ತಿಳ್ಕೊಳ್ಳಿ, ಆಮೇಲೆ ನೀವು ನನಗೆ ಶಿಕ್ಷೆ ಕೊಡಿ. ಯಾಕಾಯ್ತು ಪ್ರಭುಗಳೇ? ನನ್ನ ಪಾಡಿಗೆ ನಾನು ಏಕಾಗ್ರತೆಯಿಂದ ಮಡಿಕೆ ಮಾಡ್ತಾ ಇದ್ದೆ. ಅವಾಗ ತಳಕು ಬಳಕು ಮಾಡ್ಕೊಂಡು 18 ವರ್ಷದ ಹುಡುಗಿ ಸುಂದ್ರಿ ಅಂತೇಳಿ ಹಿಂಗೆ ಬಳಕೊಂಡು ಹೋದ್ಲು ಪ್ರಭುಗಳೇ. ನಾನೇನು ಮಾಡಿದೆ, ಆ ಕಡೆ ಈ ಕಡೆ ನೋಡ್ತಾ ಅವಳು ನೋಡೋದ್ರಲ್ಲಿ ಬಾಯೆಲ್ಲ ದೊಡ್ಡ ಆಗ್ಬಿಟ್ಟು ನಂದಲ್ಲ ಪ್ರಭುಗಳೇ. ಅವಳು ಮನೆಗೆ ಇರಿದ್ಬಿಟ್ಟು ಆ ಹುಡುಗಿ ಯಾಕೆ ತಳಕು ಬಳಕು ಓಡಾಡಿದ್ಲು, ಹಾಗಾಗಿ ಅವಳಿಗೆ ನೀವು ನೇಣಿಗೆ ಹಾಕಬೇಕು ಅಂದ್ಬಿಟ್ಟ. ಸರಿ, ಯಾರಲ್ಲಿ ಆ ಸುಂದರಿಯ ಹುಡುಗಿನ ಕರ್ಕೊಂಬರ್ರಿ ಅಂತ ಕೂಡಲೇ ರಾಜ್ಯಸಭೆ ಕರ್ಕೊಂಬಂದ್ರು. ಅದು ತಳಕು ಬಳಕು ಮಾಡ್ಕೊಂಡು ಬಂತು. ಅಲ್ಲಿ ಇದ್ದವ್ರಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಏನು ಚೆನ್ನಾಗಿದೆ ಹುಡುಗಿ ಅಂತೇಳಿ ಕೇಳಿದ ರಾಜ, ಏನಮ್ಮ ಮನೆಗೆ ಬಿಟ್ಟು ತಳಕು ಬಳಕು ಮಾಡ್ಕೊಂಡು ಓಡಾಡ್ಕೊಂಡು ಪಾಪ ನಮ್ಮ ಕುಂಬಾರ ನೋಡು ಮನಸ್ಸು ಏನಾಗ್ಬಿಡುತ್ತೆ, ಏಕಾಗ್ರತೆ ಕಮ್ಮಿಯಾಗಿ ಏನದು ಮಡಿಕೆ ಬಾಯಿ ಸಣ್ಣ ಮಾಡೋದು ದೊಡ್ಡದು ಮಾಡಿಬಿಟ್ಟಿದ್ದಾನೆ. ನೀನು ಯಾಕೆ ಓಡಾಡ್ರಿ, ಯಾರಲ್ಲಿ ನೇಣಿಗೆ ಹಾಕ್ರಿ ಒಳಗೆ. ಪ್ರಭುಗಳೇ ಕ್ಷಮಿಸಿ, ನಾನು ಯಾಕೆ ಓಡಾಡ್ತೀನಿ, ಮನೆಯಲ್ಲಿ ಇರೋದು ಬಿಟ್ಟು ಗೊತ್ತೇನು? ಒಡವೆ ಮಾಡ್ಸಕ್ಕೆ ಅಕ್ಸಾಲಿಗಳ ಹತ್ರ ಹೋಗಿದ್ದೆ. ಅವನು ಅವತ್ತು ಕೊಡ್ತೀನಿ ಅಂತ ಹೇಳಿದ್ದ. ಅವತ್ತು ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ಹಾಕೊಳ್ಳೋಣ ಅಂದ್ಕೊಂಡೆ, ಅವನು ಕೊಡಲೇ ಇಲ್ಲ. ಅದಕ್ಕೆ 2 ಸಲ ಓಡಾಡಿದೆ ಪ್ರಭು. ನಾನೇ ಸುಮ್ಮನೆ ಓಡಾಡಲಿ, ಅಕ್ಸಾಲಿಗನ್ ತಪ್ಪು, ಅವನಿಗೆ ನೇಣಿಗೆ ಹಾಕಿ ಅಂದ್ಬಿಟ್ರು. ಅಕ್ಸಾಲಿಗನ ಒಂದು ಎಳ್ಕೊಂಬಂದ್ರು. ಪ್ರಭುಗಳೇ, ಏನಿದು ಹಿಂಗೆ ಮಾಡ್ತಿದ್ದೀರಿ, ಏನು ಮಾಡಲಿ ಅಯ್ಯೋ ನಾನು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನಿಸ್ಬಿಡ್ತು. ಆವಾಗ ಒಂದು ಉಪಾಯ ಹೊಡೆದು ಹೇಳಿಬಿಟ್ಟು, ಪ್ರಭುಗಳೇ, ನೀವು ಹೇಳಿದ ನಿಜ. ನಾನು ಆ ಹುಡುಗಿಗೆ ಸಕಾಲಕ್ಕೆ ಕೊಡೋಕ್ಕಾಗಲಿಲ್ಲ ಏನನ್ನ ಆಭರಣ. ಅದಕ್ಕೇನಾಗಿದೆ ಗೊತ್ತಾ, ಇಲ್ಲಿ ಕೂತಿದ್ದಲ್ಲ ಈ ಮಾಸ್ತಾನಲ್ಲಿ ಶೆಟ್ಟಿ ಡುಮ್ಮ, ಅವನು ನನಗೆ ದುಡ್ಡು ಕೊಟ್ಟಿದ್ದೀನಿ, ಅವನಿಗೆ ಬಂಗಾರನೇ ಕೊಟ್ಟಿಲ್ಲ ನೋಡಿ. ಹಾಗಾಗಿ ಏನಾಗ್ಬಿಡ್ತು, ಅವನು ಬಂಗಾರ ಸಕಾಲಕ್ಕೆ ಕೊಟ್ಟಿದ್ರೆ ಸಕಾಲದ ನಾನು ಹುಡುಗಿಗೆ ಬೆಡ್ಡಲ್ಲೇ ಕೊಡ್ತಿದ್ದೆ. ಅವಾಗ ಇವೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ನಿಜಕ್ಕೂ ನೇಣಿಗೆ ಹಾಕೋದಾದ್ರೆ ಆ ಡುಮ್ಮ ಇದ್ದ ಶೆಟ್ಟಿ ಅವನಿಗೆ ನೇಣಿಗೆ ಹಾಕಿರಿ ಸ್ವಾಮಿ, ಅವನದೇ ತಪ್ಪು ಅಂದುಬಿಟ್ಟ. ಜನ ನೋಡ್ತಿದ್ದಾರೆ, ಏನಪ್ಪ ಇದು, ಗೋಡೆ ಕುಸ್ತು ಒಬ್ಬ ಕಳ್ಳ ಸತ್ತ. ಇಲ್ಲಿ ನೋಡಿದರೆ ಆ ವ್ಯಾಪಾರಿ ಅಂದರು, ಆ ವ್ಯಾಪಾರಿ ಬಿಟ್ಟರೆ ಮೇಸ್ತ್ರಿ ಅಂದರು, ಮೇಸ್ತ್ರಿ ಬಿಟ್ಟರೆ ಹೋಗಿ ಮಣ್ಣು ತಂದು ಗಾಡಿಯವನು ಅಂದರು, ಅವನು ಬಿಟ್ಟರೆ ಕುಂಬಾರ ಮಡಿಕೆ ಮಾಡೋನು ಅಂದರು, ಅವನು ಬಿಟ್ಟರೆ ಅಕ್ಸಾಲಿ ಅಂದರು. ಇಲ್ಲಿ ಬಂದು ನಮ್ಮ ಡುಮ್ಮ ಶೆಟ್ಟಿ ಅಂತಿದ್ದಾರಲ್ಲ, ಏನು ಅಂತ ಎಲ್ಲರಿಗೂ ತಲೆ ಕೆಟ್ಟು ಹೋತು. ಇದೆಂಥ ಹುಚ್ಚರಾಜ ಇವನು. ತಕ್ಷಣ ಏನು ಮಾಡಿಬಿಟ್ರು, ಆ ಡುಮ್ಮ ಶೆಟ್ಟಿಗೆ ಎಳ್ಕೊಂಬಂದ್ಬಿಟ್ರು, ಅವನಿಗೆ ನೇಣು ಹಾಕ್ತೀವಿ ಅಂತ ಹೊಂಟ್ಬಿಟ್ರು. ಡುಮ್ಮ ಶೆಟ್ಟಿಗೆ ಏನು ಮಾಡೋದು ಗೊತ್ತಾಗಲೇ ಇಲ್ಲ. ಅಯ್ಯೋ ದೇವರೇ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡ. ಅಲ್ಲಿ ಯಾರೋ ಇಬ್ಬರು ಬುದ್ಧಿವಂತರಿದ್ದರು. ಓಹೋ,
ಇಂಥ ಹುಚ್ಚು ರಾಜನ ಹತ್ರ ಇದ್ರೆ ಯಾರೋ ಮಾಡಿದ ತಪ್ಪಿಗೆ ಇದು ಯಾರ್ದೂ ತಪ್ಪಲ್ಲ, ಆಕಸ್ಮಿಕ. ಅದು ಬಿಟ್ಟು ಯಾರಿಗೋ ಶಿಕ್ಷೆ ಕೊಡ್ತೀನಿ ಅಂತ ಹೊಂಟುಬಿಟ್ಟಿದ್ದಾನೆ ಅಂತ ಹೇಳಿ ಅವರಿಬ್ಬರು ಸಹಿತ ಯಾರು ಅದರಲ್ಲೊಬ್ಬ ಕಳ್ಳಪ್ಪ ಇನ್ನೊಬ್ಬ ಕುಳ್ಳಪ್ಪ ಅಂತ ಇಬ್ಬರು ಹೊಡೆದಾಡಕ್ಕೆ ಶುರು ಮಾಡಿಬಿಟ್ರು. ನಾನು ನೇಣಿಗೆ ಹೋಗಬೇಕು, ಪ್ರಭುಗಳೇ ನನಗೆ ನೇಣು ಹಾಕ್ರಿ ಅಂತ ಇವರಿಬ್ಬರು ಅಂಗಿಯೆಲ್ಲ ಹರ್ಕೊಂಡು ಹೊಡೆದಾಡ್ತಿದ್ದ. ರಾಜ ಸೇವಕರು ಕರೆಸ್ದ, ಎಳ್ಕ ಬರ್ರಿ ಅವರಿಬ್ಬರಿಗೆ. ಅಲ್ಲಯ್ಯ, ಇವರೆಲ್ಲರೂ ಸಹಿತ ನಾನು ನೇಣಿಗೆ ಹಾಕಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನಗೆ ನೇಣಿಗೆ ಹಾಕಬೇಡಿ ಅಂತಿದ್ದಾರೆ, ನೀವಿಬ್ಬರು ನನಗೆ ನೇಣು ಹಾಕ್ರಿ ಅಂತಿದ್ರಲ್ಲ, ಏನಿದು ಮೊದಲು ಹೇಳಿ, ಯಾಕೆ ಜಗಳ ಆಡಿದ್ರಿ ಅಂತ. ಪ್ರಭುಗಳೇ ಹೇಳ್ತೀವಿ ಕೇಳಿ, ಇದೊಂದು ರಹಸ್ಯ. ನಾವಿಬ್ಬರು ಬರ್ತಿದ್ವಾ, ನಮ್ಮ ಜ್ಯೋತಿಷಿಗಳ ಹತ್ರ ಹೋಗಿದ್ವಿ. ಅವ್ರು ಹೇಳಿದರು, ಇವತ್ತು ಸಾಯಂಕಾಲ 4 ಗಂಟೆಗೆ ಯಾರು ನೇಣುಕಂಬವನ್ನು ಏರ್ತಾರೋ ಅವರು ಈ ಊರಿಗೆ ಮುಂದಿನ ಜನ್ಮದಲ್ಲಿ ರಾಜರಾಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವನೇನಿದ್ದಾನೆ ಕಳ್ಬಡ್ಡಿ ಭಾಗ ನೋಡಿ, ಕುಳ್ಳಪ್ಪ ನಾನು ರಾಜ ಆಗ್ತೀನಿ, ನಾನು ನೇಣಿಗೆ ಹೋಗ್ತೀನಿ ಇಂದ. ನಾನು ಅದಕ್ಕೆ ಅವೆಲ್ಲ ಆಗಲ್ಲ, ನಾನೇ ನೇಣಿಗೆ ಹೋಗ್ಬೇಕು, ನಾನೇ ಮುಂದಿನ ಜನ್ಮದಲ್ಲಿ ರಾಜ ಆಗಬೇಕು ಅಂಥೇಳಿ ನಾನು ಜಗಳ ಆಡ್ತಾ ಇದ್ದೀನಿ ಅಂತ. ಏನ್ರ, ನಾನು ಈ ಜನ್ಮದಲ್ಲೂ ರಾಜ, ಮುಂದಿನ ಜನ್ಮ ರಾಜ, ಅದ್ರ ಮುಂದಿನ ಜನ್ಮ ರಾಜ ಆಗ್ಬೇಕು. ನೀವು ಆಗ್ತೀರಾ? ಸೇನಾಧಿಪತಿಗಳೇ, ಮಂತ್ರಿಗಳೇ, ಬನ್ನಿ, ಇವರಿಗೆಲ್ಲ ಒದ್ದು ಓಡಿಸ್ರಿ. ಈಗ ನೋಡಿ, 4 ಗಂಟೆಗೆ ನನಗೆ ನೀನು ಹಾಕಿ, ನಾನು ಮುಂದಿನ ಜನ್ಮದಲ್ಲೂ ನಿಮಗೆ ರಾಜನಾಗ್ತೇನೆ ಅಂದುಬಿಟ್ಟೆ. ಅಲ್ಲಿದ್ದವ್ರಲ್ಲ, ಬೇಷ್ ಪ್ರಭುಗಳೇ, ಅದ್ಭುತ ನಿಮ್ಮ ನ್ಯಾಯ ತೀರ್ಮಾನ ಅಂತ ಚಪ್ಪಳೆ ತಟ್ಟಿದ್ರು. ಸೇನಾಧಿಪತಿ ಮಂತ್ರಿ ಒಪ್ಪಲಿಲ್ಲ. ರಾಜ ಆಗ್ತೀನಿ, ನಿಮ್ಗೆ ನೇಣು ಹಾಕ್ತೀನಿ ಅಂತ ಕೂಡಲೇ ಅವ್ರು ಕರ್ಕೊಂಬಂದು ಈ ಮೂರ್ಖ ರಾಜನ ನೇಣಿಗೆ ಹಾಕೇ ಬಿಟ್ರು. ಈ ದಡ್ಡ ರಾಜ ನೆಗೆದು ಬೇತ. ಅಬ್ಬಾಬಾ ಅಂತೂ ಬುದ್ಧಿ ಇರುವಂಥ ಅವನ ಮಗನನ್ನು ಪಟ್ಟಕ್ಕೆ ತಂದರು. ಜನ ಎಲ್ಲ ನೆಮ್ಮದಿಯಾಗಿದ್ರು. ನೋಡಿ ಮಕ್ಕಳೇ, ನಮ್ಮ ನಾಡೋರು ಯಾವತ್ತೂ ವಿವೇಕಿಗಳಾಗಿರಬೇಕು, ಮೂರ್ಖರು ದಡ್ಡರು ಆಗಿರಬಾರ್ದು. ಅವರು ತಗೊಳ್ಳೋ ಮೂರ್ಖ ತೀರ್ಮಾನದಿಂದ ನಾಡಿನ ಎಲ್ಲ ಪ್ರಜೆಗಳಿಗೂ ತೊಂದರೆ ಆಗಿಬಿಡುತ್ತೆ ಅಲ್ವಾ? ಅದಕ್ಕೆ ಯಾವತ್ತೂ ನಮ್ಮ ನಾಳವರು ನಾವೇನು ಮಾಡಬೇಕು, ಯೋಗ್ಯರನ್ನ ವಿವೇಕಗಳನ್ನು ಆಯ್ಕೆ ಮಾಡಿದರೆ ಒಳ್ಳೆ ರೀತಿ ಆಡಳಿತ ಇರುತ್ತೆ. ಇಲ್ಲದೇ ಇದ್ದರೆ ಅವರ ಅವಿವೇಕದಿಂದ ನಾವೇ ತೊಂದರೆ ಅನುಭವಿಸೋರಲ್ವಾ? ನಮಸ್ಕಾರ.